ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ. ನೀವು ಜಳಕ ಮಾಡಿದ್ರೆ ಮಾಡಿ ಮುಂತ ಮಾಡಾಕತ್ತಾನ. ಈಕಿ ಚಪಾತಿ ಮಾಡಾಕತ್ಲರೀಗ. ನಮ್ಮ ರೇಷ್ಮಾ ಬಾಂಡೆ ತಿಕ್ಕೆಂಬಂದು ಮತ್ತು ಅನ್ನಕ್ಕೆ ಇಡಾಕತ್ಲಕ್ಕಿ. ಸುಮ್ಮನೆ ಆದ್ನ ನಿನ್ನ ಮಗ? ಹುಡುಗರಲ್ಲಿ ಶನಿವಾರ ಅಲ್ರಿ ರೆಡಿ ಆಗತ್ತವು. ನಮ್ಮೆಲ್ಲ ಹುಷಿ ರೆಡಿ ಆಗ್ಯಾನಂಗಿಲ್ಲ. ಹಾಲು ಆಸಿಪ್ ಅಂತ ಜಲ್ದಿನೇ ಎದ್ದು ತಗೊಂಡ್ರಿ. ಇವತ್ತು 9 ಗಂಟೆ ಆದ್ರೆ ಹೇಳಂಗಿಲ್ಲ. ನಮ್ಮ ಅತ್ತೆ ನಮ್ಮನ್ನು ನೀರು ಕಾಯಿಸ್ಕೊಟ್ಟು ಹಾಕಿ ರೊಟ್ಟಿ ಮಾಡಕ್ಕೆ ಕುಂದ್ರಾಕತ್ತಾಳ್ರಿ. ಎಲ್ಲಿ ಗುಂಡಿ ಇಟ್ಟಾರ ಜಾಕ ಮಾಡನ್ರಿ. ನಾನು ಅರಿವಿ ತೊಗೊಂಬಂದು ಹಾಕೀನಿ ರೀ. ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ಸ್ನಾನ ಮಾಡಿದಿರಿ. ಸ್ವಲ್ಪ ಆಂಜನೇಯನ ಗುಡಿಗಿರಿ ಆಮೇಲೆ ಕಡೆ ದರ್ಗಾಕ್ಕೆ ಹೋಗ್ಬರನ್ರಿ. ಈಗ ಚಪಾತಿನ ಎಷ್ಟು ಬೀಚ್ ಮಾಡ್ತಾವ್ರಿ. ಹಂಗೆ ಇಡ ಯವ್ವ ಬಿಚ್ಚನ್ ಮುಳ್ಳಿ ಹಂಗ ಇಟ್ಬಿಡು, ಮೆತ್ತಗಿರ್ತಾವ. ಹಾಂ ಕಟ್ಟಿದಿಲ್ಲ ಅಷ್ಟ. ಇದು ಮಾಡ ಮತ್ತೆ ಚಪಾತಿ ಮಾಡಕತ್ತೀವ ಈಗ. ಹೌದನ? ಹಾಂ ಮತ್ತೆ ತತ್ತಿ ಕುಸಿದ್ರನ? ಹೌದು. ಅಲ್ಲ, ನಾನು ಉಳ್ಳಿನ ತತ್ತಿ ಮಾಡೀನಿ. ಬೆಳ ಕಣಕತ್ತಾವ ಅಂತಂದ. ಇದಲ್ಲ, ಅವನ್ನ ತತ್ತಿ ಕುಸಿದ. ಆಯ್ತು ಆಯ್ತು. ಇಲ್ಲಿ ನೋಡ್ರಿಪ್ಪ, ಇವಾಗ ನಮ್ಮವ್ವ ಎಲ್ಲ ಅಡಿಗೆ ರೆಡಿ ಮಾಡಾಕತ್ತಾರೆ. ಅಂದ್ರೆ ರೆಡಿ ಆಗೈತ್ರಿ. ಕಟ್ಟಾಕತ್ತಾಡ್ರಿಕಿ. ನಮ್ಮ ಮುಂತಾನ ಇದಕ್ಕೆ ಅಂಗಡಿ ಹೋದ. ನಮ್ಮ ರೇಷ್ಮಂದು ಇನ್ನು ಅಡುಗೆ ಮಾಡಾಕತ್ತಾಡ್ರಿಕಿ. ಅಂದ್ರೆ ಇನ್ನು ಸ್ವಲ್ಪ ಚಪಾತಿ ಇಟ್ಟತ್ತ, ಅದನ್ನ ಮಾಡಾಕತ್ತಾಡ್ರಿ. ಎಲ್ಲ ಪಲ್ಯ ಗಿಲ್ಲೆ ಮಾಡಿಟ್ಟಕಿನ ಈಗ ನಾನು ಒಂದು ಸ್ವಲ್ಪ ಸೀರೆ ನಮ್ಮ ಮತ್ತೆ ಉಡ್ಸಾಲ್ರಿ, ಅದನ್ನ ಸೀರೆ ಉಟ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ನಮ್ಮ ಮತ್ತೆ ಇವ ನಾನು ಬೆಳಿಗ್ಗೆ ಊಟ ಅಲ್ವಾ. ನನಗೆ ಊಟ ಮಾಡೋಕ್ಕಲ್ಲ. ಚಹಾ ಕುಡಿತೀನಿ. ಚಹಾ ಕುಡಿದಿಲ್ಲ ಇನ್ನು. ನಾನು ಚಹಾ ಕುಡಿತೀನಿ. ನಾನು ಊಟವಲ್ಲ ಈಗ. ಎಗ್ ರೈಸ್ ಹೇಳಿದ್ರಿ. ಎಗ್ ರೈಸ್ ಬಂದು ಅಲ್ಲಿ ಹೋಗೋ ಮಟ್ಟ ಚಲೋ ಇರ್ತದಿಲ್ಲ ಅದು. ಅದೇನು ಹಂಗಿಲ್ಲ. ಅಲ್ಲ ಚಲೋ ಇರ್ತದಿಲ್ಲ, ಅದೇನು ಆಗಲ್ಲ. ಹಾಂ ಅಲ್ಲ ಮತ್ತೆ ಹೊಳಿ ಹೌದನ? ಇರಲಿ, ಅದ್ರಾಗ ಇಟ್ಬಿಡು ಅದನ್ನು. ಆ ಚುಮರಿದಕ್ಕಿ ನಿಮ್ಮ ತಂಗಿ ತೆಗಿ ಅಂತ ಹೇಳಿ ತೆಗಿವಲ್ಲಕ್ಕಿ ಅದನ್ನ ಮೇಲೆ ಹಾಕೈತಿ. ವಜ್ಜ ಹಾಕೊಬಿಡೇವ ನಮಗೂ ಅವನ್ನ. ಇನ್ನೂ ಆಯ್ತು ಜೋಳ ಹಾಕ್ತೀನಿ ಅಂದ್ಲು. ಅವ್ನ ಯಾರು ಹಿಡ್ಕೊಂಡು ಹೋಗ್ಬೇಕ ಯವ ಈಗ? ಇವ ನಂಗೆ ಒಯ್ಯಕ್ಕಾಗಲ್ಲ ಬೇವ. ಕಾಲ್ ಬೀಳ್ಬಾರ್ದು ಅಲ್ಲಿ ಎಷ್ಟು ಕಮೆಂಟ್ ಮಾಡಕತ್ತಾರ. ಕಾಲ್ ಬೀಳೋದಕ್ಕ ಕಾಲ್ ಬೀಳ್ಬಾರ್ದ್ರಿ, ಕಾಲ್ ಬೀಳ್ಬಾರ್ದ್ರಿ. ನೀವು ಮುಸ್ಲಿಮ್ಸನ ಏನು ಅಂತ ಅಂದ. ಕಾಲ್ ಬೀಳ್ಬಾರ್ದು, ಕಾಲ್ ಬೀಳ್ಬಾರ್ದು ಕಡಿತಾರ. ಅದನ್ನ ಹೇಳ. ಕಾಲ್ ಬೀಳ್ಬಾರ್ದು, ಕಾಲ್ ಬೀಳಂತ. ಅಂಗಡಿ ಪೂಜೆಗೆ ಚೇಚಿ. ಅಂಗಡಿ ಪೂಜೆ ಅದ ನಿಮ್ದು? ಅಂಗಡಿ ಪೂಜೆ ಹಾಕೋದು. ಇದೇ ನಿಮ್ಮ ತಮ್ಮ ಕೇಳೋದಂತ ಹೋಗಿದ್ರಲ್ಲ ಚೇಚಿ, ಅಲ್ಲಿ ತಗೊಬಂದ. ಮತ್ತೆ ಬರ್ತಾಳ ಅಂತೇಳಿ ಇದು ನಾನು ಉಟ್ಕೊಂಡಿಲ್ರಿ. ಇದೇನು ಒಂದು ದೊಡ್ಡ ಫಂಕ್ಷನ್ ಒಳಗೆ ಉಟ್ಕೋಬೇಕಂತಂದು ಹಂಗೆ ಇಟ್ಕೊಂಡಿನ್ರಿ ಈ ಸೀರೆ ರೀ. ರೇಷ್ಮಾ ಮುಗಿಬಾರ್ದಂತೆ ಇವ. ನಮ್ಮ ತಾಯಿ ನೀನೇ ಅಂತದಾಗ ನೀವು ಮಾಡಲ್ಲ ಅದ್ರಂಗೆ. ಜೇಜಿ ಮಾಡ್ತೀಯ? ಜೇಜಿ ತಡಿ ಅವ ಮಾಡ್ತಾನ ಜೇಜಿಗೆ. ಏಪ್ಪ ಜೇಜಿಗೆ ಜೇನ್ ಬೇಡ, ಇಡಿ ಇದನ್ನ ಹಚ್ಚಿಡಿ. ಹಾಸ್ತಾನೆ ಸುಂದರ ಇಲ್ಲಿ ನೋಡ್ರಿ. ನಮ್ಮಂತ ನಮ್ಮ ರಾಜ ಆಮೇಲೆ ಕಡೆ ರೇಷ್ಮಾ ನಮ್ಮ ಮತ್ತೆ ಒಂದು ನಮ್ಮ ಅವಿನೂ ಬರಾಕತ್ತಾನ ಅಲ್ಲಿ ಹಿಂದರಿ. ಹೋಗನ್ರಿ, ಬಸ್ಸಿನ ಟೈಮ್ ಆಯ್ತಂತ. ಈಗ ಇಲ್ಲೇ ಅಂಗಡಿ ಬಂದಿರಿ. ನಮ್ಮ ತಮ್ಮ ಇಲ್ಲೇ ಇದ್ದ. ಮತ್ತು ನಾವು ಒಬ್ರು ಬಂದ್ರೆ ಒಬ್ರು ಅಂಗಡಿ ಕಡೆ ಇರಬೇಕು. ಬೇಕಾಗ್ಬೇಡಪ್ಪ. ಸಣ್ಣ ಹಚ್ಚಿ ಬಂದಿಟ್ಟ ಒಂದು ಸ್ವಲ್ಪ ಹಚ್ಚಿ ನಮ್ಮ ಮತ್ತೆ ಅಡಿಕೆ ಕೊಡಕತ್ತಾಳ್ರಿ. ಹೋಗ್ಬರ್ಲ ಮತ್ತ ನಾನು ಹೋಗ್ಬರ್ತೀನಿ ನೋಡ್ರಿ. ಬರತ್ತಲ್ಲ ಈ ಬಸ್? ಬರಲ್ಲ ಈಗ.
ಹೋಗ್ಬರ್ತೀನಿ ತಗೋರ ಬಸ್ ಬರುತ್ತೆ ಈಗ ಹೋಗ್ಬರ್ತೀನಿ ತಗೋ ಬರೋ ಕಡೆ ಇಲ್ಲೇ ಹೊಳ್ತೈತಿ ಹೌದಾ ಇವಾಗ ಬಸ್ ಇನ್ನು ಒಂದು 10 ನಿಮಿಷ ಲೇಟ್ 5 ನಿಮಿಷ ಲೇಟ್ ಆಯ್ತು ಗೊತ್ತಿಲ್ಲ ಚುಮ್ಮರ್ ಇವ ಬೆಳಿಗ್ಗೆ ಎದ್ದು ಚುಮ್ಮರ್ನೇ ತಿನ್ನಂಗಿಲ್ಲ ನಾನು ಒಂದೆರಡ ಇವ್ನ ಇಷ್ಟು ಬೇಡಮ್ಮ ನನಗೆ ಬಸ್ ಬಂತಲ್ಲಿ ಸಪ್ಪು ಆಯ್ತಿನ ಹೊಳಸ್ಬೇಕು ತಡಿ ಹೋಗ್ಬರ್ತೀನಿ ಹೋಗ್ಬರ್ತೀನಿ ನೋಡ್ರಿ ಆರಾಮಿದ್ದೀರಿ ಎಲ್ಲಾರ ಹೋಗ್ಬರ್ತೀನಿ ರಿಜ್ಜು ಟಾಟಾ ಹೋಗ್ಬರ್ತವ್ರಿ ಬಾ ಎತ್ತಿ ಹೋಗ್ಬರ್ತೀನಿ ಇಲ್ಲಿ ನೋಡ್ರಿಪ್ಪ ನಾವು ಮುಂಡ್ರಿಗೆ ಬಂದು ಇಳಿದ್ರೋಗಂದ್ರೆ ಗದಗ ಬಸ್ ಬಂದ್ಬಿಡ್ತೀವಿ ಹೊಂಟಿತ್ರಿ ಗದಗ ಬಸ್ ಮತ್ತು ಮುಂದಿರ್ಸಿ ಹತ್ತಿದ್ವಿ ನಾವು ಹಂಗಾಗಿ ನನಗೆ ಎಲ್ಲಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ರೀ ಗದ್ದಲ ಇತ್ತು ಸ್ವಲ್ಪ ಈಗ ಬಂದು ಗದಗ ಇಳಿದ್ವಿ ಗದಗ ಇದ್ರೊಳಗಂದ್ರೆ ನಮ್ಮ ಆಸಿಪ್ ನೋಡ್ರಿ ಅಲ್ಲೇ ಮತ್ತೆ ದೋಸೆ ತೊಗೊಂಡೋಗ್ಬಿಟ್ಟನ್ರಿ ದೋಸೆ ತಿಂದು ಹೋಗೋದವ ಅಂತೇಳಂದ್ರಿ ತಗೋರಪ್ಪ ಅಂತೇಳಂದು ಈಗ ನಾಷ್ಟ ಮಾಡನ್ರಿ ಇಲ್ಲಿ ನೋಡ್ರಿಪ್ಪ ಹುಬ್ಳಿ ಬಸ್ ಇಲ್ರಿ ಇಲ್ಲಿ ಇದ್ರ ಬಂತ ಅಲ್ಲ ಅದು ಹುಬ್ಳಿ ಬಸ್ ಇಲ್ಲೇ ಬಂದು ನಿಲ್ತಾವಂತ್ರಿ ಹಂಗಾಗಿ ಇಲ್ಲೇ ಬಂದು ನಿಂತ್ಕೊಂಡಿವಿ ನಾವು ಬರೋದಕ್ಕೂ ಹೋಗ್ತಾ ಏನೋ ಗೊತ್ತಿಲ್ಲ ರೀ ಬಂತಂದ್ರೆ ಹತ್ಕೊಂಡು ಹೋಗನ್ರಿಪ್ಪ ಬಸ್ ಬಂದ್ರಿ ಡೈರೆಕ್ಟ್ ಹುಬ್ಳಿದ ಹತ್ತಿದ್ವಿ ಈಗ ಹುಬ್ಳಿ ಬಸ್ ಸ್ಟ್ಯಾಂಡ್ ಹೋಗಿದ ಮೇಲೆ ಬರ್ತೀವಿ ಈಗ ಹುಬ್ಳಿಗೆ ಬಂದ್ವಿ ನೋಡ್ರಿ ಗದಗ್ಲಿಂತ ಹುಬ್ಳಿಗೆ ಬರೋದೇನು ಲೇಟ್ ಆಗಲಿಲ್ಲ ರೀ ರೋಡು ಮಸ್ತ್ ಇರತ್ರಿ ಗದ್ಲನ ಇರಂಗಿಲ್ಲ ಇಲ್ಲಲ್ರಿ ಜಲ್ದಿ ಬಂದ್ಬಿಟ್ಟಿರಿ ಹುಬ್ಳಿಗೆ ಇಲ್ಲಿ ನೋಡ್ರಿ ಇವಾಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಿರಿ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ರೀ ಈಗ ಇಲ್ಲೇ ರಿಕ್ಷಾ ನಿಂತಿರ್ತಾವ್ರಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗ್ಬಿಡ್ತೀರಿ ಆರಿಪ್ಪ ಚಟಪಟ ಅಂತ ಒದ್ದಾಡಕತ್ತಾಳ್ರಿ ಆಕಿದು ಫಂಕ್ಷನ್ ಐತಂತ್ರಿ ಇವತ್ತು ಆಕಿ ಸನ್ಮಾನ ಕಾರ್ಯಕ್ರಮ ಐತಂತ್ರಿ ಆರಿಪ್ಪಂದು ಆಕಿ ಪಾಸ್ ಆಗ್ಯಾಳಲ್ರಿ ಸೆಕೆಂಡ್ ಇಯರ್ ಒಳಗೆ ಹಾಗಾಗಿ ಅಮ್ಮ ನೀ ಜಲ್ದಿ ಬಂದು ನಾ ಇನ್ನೂ ಇದ್ರಾಗದೀನಿ ಅಂತ ಹೇಳಿರಿ ಮುಂಡ್ರಿಗೆ ಒಳಗೆ ಅದೀನಿ ಅಂತ ಹೇಳಿರಿ ಈಕಿಗೆ ಆದ್ರೆ ಅಮ್ಮ ಕಂಡು ಹಿಡಿದ್ರಿ ಇಲ್ಲಿ ತಗೋ ನೀವು ಹುಬ್ಳ್ಯಾಗ ಅದಿ ಅಂತಂದು ಹೋಗನ್ರಿ ಈಗ ರಿಕ್ಷಾ ನೋಡ್ಕೊಂಡ್ರಿ ಒಂದು ರಿಕ್ಷಾ ಹತ್ತಿದ್ದೀರಿ ನಾವು ಹೋಗನ್ರಿ ಮನೆಗೆ 100 ರೂಪಾಯಿ ರಿಕ್ಷಾ ರೀ ಅಲ್ಲಿಂದ 70 ಗದಗದಿಂದ ಇಲ್ಲಿ ಬರೋಕಾದ್ರೆ 70 ರೀ ಇಲ್ಲಿಂದ ಈಟ ಮನೆಗೆ ಹೋಗ್ಬೇಕಂದ್ರೆ 100 ರೂಪಾಯಿ ರೀ ಮತ್ತು ಅವಾಗ ಇದಕ್ಕೆ ಬರ್ತೀರಿ ಬಾಲಾಜಿ ದವಾಖಾನೆ ಮತ್ತು ಹಾಂ ಹೌದು ಬಿಡ್ರಿಪ್ಪ ಅದ್ರಾಗ 60 ಮಂದಿ ಇರ್ತಾರಂತ್ರಿ ಇದ್ರಾಗ ಮನಿ ಮಠ ಬಿಡ್ತಾರಂತ ಒಬ್ಬರು ಇಬ್ಬರನ್ರಿ ಹಾಂ ಹೌದು ಬಿಡ್ರಿ ಆಸಿಪ ನಮ್ಮೂರ್ಗೆ ಅಂತಿದ್ದಿ ಬಂದೆ ನೋಡಪ್ಪ ನಿಮ್ಮ ಊರು ಬಂತು ನಿಮ್ಮ ಮನಿನೂ ಬಂತು ನೋಡು ಹಾಂ ಈಗ ಹೋಗ್ರ ನೀನು ಅಂತಾನ್ರಿ ಮತ್ತೆ ಹಳ್ಳಿ ಅವ ಊಟ ಮಾಡಕತ್ರಿ ತಡಿ ಮಾಮ ಬುತ್ತೈತರ ಎಲ್ಲಿ ಹೋಗಿ ಎತ್ತಮೆ ಎಗ್ರೆಸ್ ಅಂತಿದ್ರಲ್ಲ ಎಗ್ರೆಸ್ ಕಣಲ್ಲಿ ತಮ್ಮ ಹಾಲು ಗುಂಡಮ್ಮ ಕರ್ಚಿಕಾರಿ ಬಿಸಿ ಅದ ನೋಡಿ ಕರ್ಚಿಕಾರಿ ತೆಗಿಯಕ್ಕೆ ಬರೋಲ್ತಮ್ಮ ತಡಿ ತೆಗಿತೀನಿ ರೀ ಅಮ್ಮ ಹ್ಞೂನ್ರಮ್ಮ ಕರ್ಚಿಕಾಯಿ ರೀ ಹೆಸ್ರು ಕಾಳು ಪಲ್ಯ ಎಣ್ಗಾಯಿ ಬದ್ನಿಕಾಯಿ ರೀ ತತ್ತಿ ಪಲ್ಯ ಚಪಾತಿ ಅನ್ನ ಐತೆ ನೋಡ್ರಿ ಬೇಕಂದ್ರೆ ಎಗ್ರೆಸ್ ಐತ್ರಿ ಆಮೇಲೆ ಕಡೆ ಅದು ಬೇಡಪ್ಪ ಅಂದ್ರೆ ಚುಮ್ಮರಿ ಖಾರ ಅದಾವ್ರಿ ಏನು ಬೇಕು ನೋಡ್ಬೇಡ್ರಿ ಆರಾಮಿದ್ದೀರಲ್ರಿ ಅಮ್ಮನ ನೀನು ಆರಿಪ್ಪ ಬಂದಿಲ್ಲ ನಿನ್ನ ಟೈಮ್ಗೆನ ಎಷ್ಟು ಹೇಳಿದ್ದು ಮೀನಿನ ಜಲ್ದಿನ ಬಂದಿಲ್ಲ ಅಂತ ಹಾಡ್ರಿ ನಾನು ಹಂಗೆ ಹೇಳಿದ್ದಾರಿಪ್ಪ ಮುಟ್ರಿಗೆ ಆಗದೀನಿ ಅಂತ ಹೇಳಂದು ಯಾವಾಗ ಫೋನ್ ಹಚ್ಚಿದ್ರವ ನಿನಗೆ ಸರ್ ಹಾಂ ನಿನ್ನ ಹಚ್ಚಿದ್ರಾ ಚಲೋ ಆತ್ ಬಿಡುವ ಬರ್ತಿಲ್ಲ ಮತ್ತೆ ಗಂಟು ಬದ್ಲ ಅದು ನನ್ನ ಮಗಳದು ಇದಕ್ಕೆ ಫಂಕ್ಷನಿಗೆ ರೀ ನಾನು ಬರಲ್ರಿ ಅರ್ಶಿಯರಿಗೆ ನೋಡಿ ಬೇಡ ಅಂತ ಇದ್ದೆ ನೋಡು ಮತ್ತೆ ಬೆಂಗಳೂರಿಗೆ ಹೋಗಿ ಅಂದ್ರೆ ಮತ್ತೆ ಇದಾಕೈತಿ ಅದು ಬೇಡ ಅಂತ ಇದಕ್ಕೆ ಇದಕ್ಕೆ ಗ್ಯಾದ್ರಿಂಗ್ ಐತಿದಿಲ್ಲ ಅರ್ಶಿಯರ್ದು ಇವತ್ತು ಮತ್ತು ಅದಕ್ಕೆ ಬೇಡ ಇದ್ದೆ ನಾನು ಪಾಪ ಮಾಡೋದು ನೋಡು ನಾನೇ ಬೇಡ ಅಂತ ಹೇಳಿದ್ದೆಕೀಗೆ ಮತ್ತು ಊರಿಗೆ ಪರಿಗೆ ಹೋಗೋದು ಬಂತಂದ್ರೆ ನೋಡಿ ಮತ್ತೆ ಬಿಟ್ಟು ಮನ್ಯಾಗ ಕುಂದ್ರಬೇಕಾಕೈತಿ ನೋಡ ಅಂತ ಹೇಳಿದ್ದೆಕೀಗೆ ಎಗ್ರೆಸ್ ತಿನ್ನಾಕೈತ್ರ ನೀವು ತಿನ್ರಿ ಹಂಗಾಗೈತಿ ಈಗ ನೋಡಾಕತ್ತೀರನ ನೋಡ್ರಿ ಎಗ್ರೆಸ್ ಅಂದ್ರಿ ಇವಾಗ ನೋಡ್ರಿ ಊಟ ಮಾಡಿದ್ರಿ ನಾನು ಒಂದು ಸ್ವಲ್ಪ ಅನ್ನೋದು ಉಂಡೆ ಇಲ್ಲಿಗೆ ಟೈಮ್ ಎಷ್ಟು ಆಯ್ತು ಅಂದ್ರೆ 3 ಗಂಟೆ 20 ನಿಮಿಷ ಆಗಕ್ಕೆ ಬಂತ್ರಿ 4 ಗಂಟೆಗೆ ಬಾ ಅಂತ ಯಾರಂತ್ರಿ ನಮ್ಮ ಮಾರಿಪಾಗ್ರಿ
ಹೋಗ್ತೀನಿ ನಾನು ಆಕೆ ಕೂಡ ಹೋಗಿ ಆಕೆಗೆ ಸನ್ಮಾನ ಮಾಡೋದನ್ನು ನೋಡಿ ಬರ್ತೀನಿ ರೀಪ್ಪ ನಾನು. ಖುಷಿ ಆಗುತ್ತೆ ರೀ ಇವತ್ತು ಮಗಳು ಕರ್ಕೊಂಡು ಕರೆಯಾಗಿ ಕಳಿಸಿ ಸನ್ಮಾನ ಮಾಡಾಕತ್ತಾರ ಅಂತಂದ್ರೆ ಯಾವ ತಾಯಿಗೆ ತಂದೆ ತಾಯಿಗೆ ಖುಷಿ ಆಗಂಗಿಲ್ಲ ರೀ. ನನಗಂತೂ ಡಬಲ್ ತ್ರಿಬಲ್ ಖುಷಿ ಆಗಕತ್ತೈತಿ ಫ್ರೆಂಡ್ಸ. ಹೋಗ್ತೀನಿ ಇವತ್ತು ಅಕ್ಕಿ ಸಂಬಂಧ ನೋಡ್ರಿ ಇವತ್ತು ಹಿಂಗೆ ಅನ್ನೋದ್ರೊಳಗೆ ನಮ್ಮ ತಮ್ಮನ ಹೆಂಡತಿಯರು ಇಬ್ಬರು ಎದ್ರಿ ನಮ್ಮ ರೇಷ್ಮನ ಆಮೇಲೆ ಕಡೆ ನಮ್ಮ ಮುಂತಾನೆ ಎದ್ದು ಎಲ್ಲ ಪಟ ಅಂತ ಕೆಲಸ ಮುಗಿಸಿ ಅಡುಗೆ ಮಾಡಿ ನನಗೆ ಕಟ್ಟಿ 10 ಗಂಟೆ ಅಂದ್ರೆ ನನಗೆ ರೆಡಿ ಮಾಡಿಸಿದ್ರಿ ಅವರು. ಹಂಗಾಗಿ ಜಲ್ದಿ ಬರಂಗೆ ಆತ್ರಿ. ನಾನು ಇಲ್ಲ ತಂದ್ರೆ 11:30 ಇತ್ತು ರೀ ಬಸ್. ಅದಕ್ಕೆ ಬಂದಿದ್ದೆ ಅಂದ್ರೆ ನಾನು 3:30 4 ಗಂಟೆಗೆ ಬರಿದ್ನೇನು ರೀ. ಬೇಡ ಅಂತೇಳಿ ಜಲ್ದಿನ ಬಂದ್ಬಿಟ್ಟೀನಿ ರೀ. ಹೋಗನ್ರಿ ಈಗ ಅವ್ರದ್ದು ಎಲ್ಲ ರೆಡಿ ಆದ್ರಂತ ದಾರಿಪ್ಪ ರೀ. ಈಗ ನೋಡ್ರಿಪ್ಪ ಇವಾಗ ಟೈಮ್ ಆಗಲಿ 5 ಗಂಟೆ ಅಲ್ರಿ 6ಕ್ಕೆ 15 ನಿಮಿಷ ಕಡಿಮೆ ಐತಿ. ಹೋಗಿ ಎಲ್ಲ ಸಾಮಾನು ಅವ್ನು ಇಡೋದ ಇಷ್ಟೊತ್ತನ ಆತ್ರಿ. ಈಗ 6 ಗಂಟೆ ಕರ್ಕೊಂಬ ಅಂತ ಹೇಳಿ ನಮ್ಮ ಮಾರಿಪರ ಲೆಕ್ಚರ್ಸ್ ಅಂತಾರಲ್ಲ ಅವರು. ಹಾಗಾಗಿ ಇವಾಗ 6 ಗಂಟೆ ಹೋಗೋದ್ರೊಳಗೆ 6 ಗಂಟೆ ಆಕೈತಿ. ಇಬ್ಬರು ಹಾಕೊಂಡು ಹೋಗ್ಬಿಡ್ತೀನಿ. ದಾರಿಪನ್ ರೆಡಿ ಆಗ್ಯಾಡ್ರಿ. ಇವಾಗ ನೋಡ್ರಿಪ್ಪ ನಮ್ಮ ಮಾರಿಪ ರೆಡಿ ಆದ. ಚಾಚಿಯರ್ ಬಂದ್ರನ ಬರತ್ತ ರೀ ಬರ್ರಿ. ಬಂದಿವ್ರಿ ನಾವು ಕಾಲೇಜ್ಗೆ. ಇವತ್ತು ಗ್ಯಾದ್ರಿಂಗ್ ಐತ್ರಿ ಹೈಸ್ಕೂಲ್ನವ್ರದ್ದು ನೋಡಿ. ಅದೇ ರೀತಿ ಈ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಶ್ರೀ BS ಬಣಕಾರ್ ಸರ್ 10ನೇ ತರಗತಿಯಲ್ಲಿ ಪ್ರಥಮ ಬಂದವರಿಗೆ 501 ರೂಪಾಯಿ, ದ್ವಿತೀಯ ಬಂದವರಿಗೆ 301 ರೂಪಾಯಿ, ತೃತೀಯ ಬಂದವರಿಗೆ 201 ರೂಪಾಯಿಗಳನ್ನು ಕೂಡ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಈ ಮೊತ್ತವನ್ನು ಈ ಕೆಳಗಿನ ವಿದ್ಯಾರ್ಥಿಗಳು ಬಹುಮಾನವಾಗಿ ಪಡೆದಿರುತ್ತಾರೆ. ಮೊದಲನೇದಾಗಿ ಪುನೀತ್ ವೀರೇಶ್ ಬಡಿಗೆ, ಇವರು 89% 10ನೇ ತರಗತಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಹಿಂದಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಮ್ಮ ಪ್ರೌಢಶಾಲೆ ಪಡೆದ ವಿದ್ಯಾರ್ಥಿ ಹಾಗೂ ಸಮಾಜ ವಿಜ್ಞಾನದಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಈ ಎರಡೂ ವಿಷಯಗಳಲ್ಲಿ 98 ಅಂಕಗಳನ್ನು ಪಡೆದಿರುತ್ತಾರೆ. ಅದೇ ರೀತಿ ತೇಜಸ್ವಿನಿ ಬಸಯ್ಯ ಹಾನಗಲ್ಮಠ 86% ಮಾಡಿರ್ತಾರೆ. ಹಾಗೆಯೇ ಸುಕನ್ಯಾ ಶಿವಪ್ಪ ಮಾರಡಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ ನವೀನ ನಿಂಗಪ್ಪ ದೇಶಾಯಿ ಕನ್ನಡ ವಿಷಯದಲ್ಲಿ 125ಕ್ಕೆ 123 ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಪವಿತ್ರ ಸುಭಾಷ್ ಬಡಿಗೆ ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳು 100ಕ್ಕೆ 96 ಅಂಕಗಳನ್ನು ಪಡೆದಿದ್ದಾರೆ. ಇವರಿಗೆ ಗಣ್ಯಮಾನ್ಯರು ಸನ್ಮಾನವನ್ನು ಮಾಡಿ ಬಹುಮಾನವನ್ನು ವಿತರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ. ದತ್ತಿ ನಿಧಿಯ ಮೊತ್ತ 1,85,658 ರೂಪಾಯಿ ಇದೆ. ಅದರಲ್ಲಿ ಈ ವರ್ಷಕ್ಕೆ 10,160 ರೂಪಾಯಿ ಬಡ್ಡಿ ರೂಪದಲ್ಲಿ ಬಂದಿರುತ್ತದೆ. ಅದನ್ನು ಕಲಾ ವಿಭಾಗದಲ್ಲಿ ಪ್ರಥಮ ಬಂದವರಿಗೆ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಬಂದವರಿಗೆ ನೀಡಲಾಗುತ್ತೆ. ಮೊದಲನೇದಾಗಿ ಧನುಜ ಬದಾಮಿ ಮತ್ತು ಕಲಾ ವಿಭಾಗದಲ್ಲಿ ಹಾಗೂ ಆರಿಫಾ ನದಾಫ್ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸುತ್ತಾರೆ. ಇವರಿಗೂ ಕೂಡ ಗಣ್ಯಮಾನ್ಯರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಕಲಾ ವಿಭಾಗದ ವಿದ್ಯಾರ್ಥಿನಿ ಧನುಷಾ ಬದಾಮಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಆರಿಫ್ ನದಾಫ್, ಇವರಿಬ್ಬರಿಗೂ ಕೂಡ ಗಣ್ಯಮಾನ್ಯರು ಗೌರವಪೂರ್ವಕವಾಗಿರ್ತಕ್ಕಂತಹ ಸತ್ಕಾರವನ್ನು ಸಲ್ಲಿಸುವ ಜೊತೆಗೆ ದತ್ತಿ ನಿಧಿಯಿಂದ ಬಂದಿರತಕ್ಕಂತಹ ಬಡ್ಡಿ ಹಣವನ್ನು ಪಾರಿತೋಷಿಕ ರೂಪದಲ್ಲಿ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಇನ್ನೊಂದು 5 ರಿಂದ 10 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಯಾರು ಗಲಾಟೆಯನ್ನು ಮಾಡಬೇಡ್ರಿ. ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಸಲ್ಲಿಸಬೇಕು. ಕಳೆದ 2022-23ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಸತ್ಕಾರ ಮಾನ್ಯ ಶಾಸಕರಿಂದ.
ಅಮ್ಮ ಇವತ್ತು ನಿಮ್ಮ ಮೊಮ್ಮಗಳ್ರಿ ಕಾಲೇಜ್ಗೆ ಫಸ್ಟ್ ಬಂದು ಪ್ರೈಸ್ ತೊಗೊಂಬಂದಾಳ್ರಿ 5,100 ರೂಪಾಯಿ ಗೆದ್ಕೊಂಬಂದಾಳ್ರಿ ಆಕಿ ಹಾಂ ಮ್ಯಾಲೆ ಸ್ಟೇಜಿನ ಮ್ಯಾಗ ಕರೆದು ಸನ್ಮಾನ ಮಾಡಿ ದುಡ್ಡು ಕೊಟ್ಟು ಮತ್ತು ನಮ್ಮನ್ನ ಕರೆದು ನಮ್ಮನ್ನ ನಿಲ್ಲಿಸಿರಿ ಸನ್ಮಾನ ಮಾಡಿದ್ರಮ್ಮ. ಮಳಿ ಒಂದು ಬರಾಕತ್ತಿತ್ತಲ್ರಿ ನಾ ಹಂಗ ಜಿಗಿದ್ಬಿಟ್ಟಿರಿ. ಮಳಿ ಬರಾಕೈತಿ ಛತ್ರಿ ಕೊಟ್ಟಿಲ್ಲ ಇಲ್ಲ ಅಮ್ಮಾಗ ಅಂತ ಅಂದ್ರಿ. ಚಂದ ಐತಲ್ರಿ. ಆಸಿಫ್ ರೀ ಹೌದು ಬರೀ ಆಸಿಫ್ ನಾವಣ್ರಿ ಈಗ ಗೆದ್ದಾರ್ದ ಇದು ಮಾಡ್ಬಾರ್ರಿ ನೀವು. ಯಾವ ಕಲೆ ಅಂತ ಅವಕ್ಕರ್ದು ಇದು ಮಾಡ್ರಿ ನೀವು. ಇಲ್ಲ ರೀ ಇನ್ನ ಅದಾಳ್ರಿ ಕೆಲ್ಲಿ. ನಾನಂತೂ ಜಲ್ದಿ ಬಂದ್ಬಿಟ್ಟಿದ್ದೇರಿಪ್ಪ. ಆರಿಪಂದು ಇದು ಮುಗಿಯೋದ್ರೊಳಗೆ ಅಂತಂದ್ರೆ ಸನ್ಮಾನ ಮುಗಿಯೋದ್ರೊಳಗೆ ಅಂದ್ರೆ ಯಾಕೆ ಮಳೆ ಬರಾಕತ್ತು ಬಿಡ್ತೀರಿ. ಮಳೆ ನೋಡಿದಿಲ್ಲ ಮಳೆ ಬರಾಕತ್ತು ಬಿಡ್ತೀರಿ. ಇಲ್ಲಿ ಛತ್ರಿ ಓದಿಲ್ಲ ಏನಿಲ್ಲ ಅಮ್ಮಗೆ ಅಂತಂದು ಮತ್ತು ಬಂದು ಛತ್ರಿ ಅದು ಕೊಟ್ಟು ಬಂದಿರಿ. ಕೊಟ್ಟು ಬಂದು ವಾಪಸ್ ಹೋಗಲೇ ಇಲ್ಲ ನಾನು. ಆರಿಫರ್ ಬಂದ್ರೆ ಇವಾಗ ಊಟ ಅದು ಮಾಡ್ರಿ ನೀವು ಬಂದು ಎಲ್ಲ ಮಿನದು ತೊಳೆದ್ರಿ ಅಕ್ಕಿ ತೊಳೆದು ಅದ ಅಂತೀನವ ನಾನು ಅಂತಾಳ್ರಿ. ನಾ ಆರಿಫ ಖುಷಿ ಆತಮ್ಮ. ನೋಡ್ರಿ ಪ್ರೈಸ್ ಹೆಂಗೆ ಕೊಟ್ಟಾರ ಈಗ ಸೀದಡಿ ಅದನ್ನ ನೋಡ್ರಿ ಅದು ಪ್ರೈಸ್ ಕೊಟ್ಟಾರಿ. ಆಮೇಲೆ ಕಡೆ ಹಾರ ರೀ ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿ ಮತ್ತು ನಮಗೆ ಮ್ಯಾಲೆ ಕರೆದ್ರಿ. ಖುಷಿ ಆಯ್ತು. ನಾನು ವಿಡಿಯೋ ಮಾಡಕತ್ತೀನಿ ಹೋಗ್ಬಾರಮ್ಮ ಮ್ಯಾಲೆ ಅಂತ ಹಂಗಂಡು ಬಂದ್ಬಿಟ್ರ. ಮತ್ತೊಂದು ಹುಡುಗನ ಕೈ ಕೊಟ್ಟೆ ನಾನು. ಅಪ್ಪಿ ಇದನ್ನು ತೆಗಿಪ ಒಂದಿಟ್ಟು ಹಿಡಿ ಅಂತೇಳಂದು ಕೊಟ್ಟು ಮ್ಯಾಲೆ ಬಂದೆ ನಾನು. ಚಲೋ ಆಯ್ತು ಬಿಡುವ. ಸಂತೋಷ ಆಯ್ತು ನನಗನು. ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.